ಸರ್ ಒಂದು ಸ್ಟೋರಿ ಏನಂತ ಕೇಳಿದ್ರೆ 1975 ಒಂದು ಅಂಡರ್ವರ್ಲ್ಡ್ ಸ್ಟೋರಿ. ಒಂದು ಸಾಮಾನ್ಯ ವ್ಯಕ್ತಿ ಒಬ್ಬ ಅಂಡರ್ವರ್ಲ್ಡ್ ಡಾನ್ನ ಎದುರಾಕೊಂಡ್ರೆ ಏನಾಗುತ್ತೆ ಅನ್ನೋ ಸನ್ನಿವೇಶ ಇಲ್ಲಿದೆ. ಒಂದು ಒಳ್ಳೆ ಫ್ಯಾಮಿಲಿ ಸ್ಟೋರಿ. ಒಂದು ಹುಡುಗಿಗಾಗಿ ಮತ್ತು ಫ್ಯಾಮ್ಲಿಗಾಗಿ ಅವರು ಲಾಂಗ್ ಹಿಡಿಬೇಕಾಗುತ್ತೆ. ಬಟ್ ಹಿಡ್ದಿದ್ದಾರೆ ಬೇರೆ ಲೆವೆಲ್ಗೆ ಹಿಡ್ದಿದ್ದಾರೆ ಸರ್. ಯಾಕಂತ ಕೇಳಿದ್ರೆ ಇದಕ್ಕಿಂತ ಮುಂಚೆ ಬೇರೆ ಹಿಡ್ದಿದ್ದಾರೆ, ಆದರೆ ಇವ್ರ ಸ್ಟೈಲಲ್ಲೇ ಬೇರೆ ಹಿಡ್ದಿದ್ದಾರೆ. ಓಕೆನಾ ಸರ್, ಸಿನಿಮಾ ಎಲ್ಲೂ ಬೋರ್ ಆಗೋದಿಲ್ಲ. ಓಕೆನಾ, ಆ್ಯಕ್ಷನ್ಸು ಪ್ರತಿಯೊಂದು ಸೀನಲ್ಲೂ ಎಕ್ಸ್ಟ್ರಾಡಿನರಿ. ಅಂದರೆ ಪ್ರತಿಯೊಂದು ಆ್ಯಕ್ಟರ್ಗೂ ಒಂದು ತಕ್ಕದಾದ ಒಂದು ಇದು ಕೊಟ್ಟಿದ್ದಾರೆ. ಎಲ್ಲೂ ಯಾರಿಗೂ ಅಂದರೆ ಮೋಸ ಆಗಿಲ್ಲ. ಇನ್ನು ಹೀರೋಯಿನ್ನು ಸರ್ ಈ ಸಿನಿಮಾದಲ್ಲಿ ಸಖತ್ತಾಗಿ ಕಾಣಿಸಿದ್ದಾರೆ. ಅವ್ರು ಮಾತಾಡೋಂಥ ಸ್ಟೈಲು, ಅವರು ಆ ಮಾತಾಡೋಂಥ ಡಬಲ್ ಮೀನಿಂಗು, ಆ ವರ್ಡ್ಸು ಮತ್ತು ಅವರ ಆ ಲುಕ್ಕಿಂಗು ಸಖತ್ತಾಗಿದೆ. ಇನ್ನು ಸಿನಿಮಾದಲ್ಲಿ ಹೇಳ್ಬೇಕಂದ್ರೆ ಅರ್ಜುನ್ ಜನವರಿಗೆ ಒಂದು ಧನ್ಯವಾದ ಹೇಳ್ಬೇಕು. ಯಾಕಂದರೆ ಕೇಳಿದ್ರೆ ಮ್ಯೂಸಿಕ್ ಹೊಡೆದ್ರೆ ಸಾರ್ ಕೆಲವೊಂದು ಸೀನಲ್ಲಿ ನಾವೇ ಸ್ಕ್ರೀನ್ ಒಳಗೆ ಇದೀವ ಅನಿಸುತ್ತೆ, ಆ ಲೆವೆಲ್ಗೆ ಹೊಡೆದವ್ರೆ. ಆ ಸಾಂಗ್ಸ್ ಆಗಿರ್ಬೋದು, ಆ ಸಾಂಗ್ಸ್ ಬಳಸಿರೋಂಥ ಪದಗಳಾಗಿರ್ಬೋದು, ಆ ಡ್ರೆಸ್ಸಿಂಗ್ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಮತ್ತು ಸ್ಟೋರಿ ತಕ್ಕಂಗೆ ಸಾಂಗ್ಸ್ ಇದೆ. ಓಕೆನಾ, ಎಲ್ಲೋ ಹೆಂಗೋ ಬರುತ್ತೆ ಸಾಂಗು, ಅದೇನೋ ಆ ಥರ ಇಲ್ಲ ಸರ್. ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ ಮೂವಿ ಎಲ್ಲ ನೋಡ್ಬೋದು. ಇನ್ನು ಸಂಜಯ್ ದತ್ ಅವರು ಅಲ್ಟಿಮೇಟ್ ಆಕ್ಷನ್ ಮಾಡಿದರೆ, ಶಿಲ್ಪಾ ಶೆಟ್ಟಿ ಮೇಡಮ್ ಸೂಪರಾಗಿ ಮಾಡಿದರೆ, ನಮ್ಮ ಕ್ರೇಜಿ ಸರ್ ರವಿಚಂದ್ರ ಅಲ್ಲಲ್ಲಿ ಕಾಣಿಸ್ತಾರೆ, ಸಾಕಾದ ಕಾಣಿಸ್ತಾರೆ. ರಮೇಶ್ ಅರವಿಂದ್ ಅವರು ಫ್ಲವರಲ್ಲಿ ನೋಡಿದೆ ಅವ್ರನ್ನ, ಇದರಲ್ಲಿ ಕ್ಲಿಯರ್ ಮಸ್ತಾಗಿ ಬೇರೆ ಲೆವೆಲಲ್ಲಿ ಆಕ್ಷನ್ ಮಾಡಿದ್ರೆ ಸರ್. ಧ್ರುವ ಬಸ್ಸು ಅಳಿಸ್ತಾರೆ, ನಗಿಸ್ತಾರೆ, ಎಮೋಷನ್ ಕೊಡ್ತಾರೆ. ಕಾಳಿ ರೂಪದಲ್ಲಿ ನಮ್ಮ ಮೈಯಲ್ಲಿರೋ ನರಗಳೇ ಶಾಕ್ ಆಗಬೇಕು, ಆ ಲೆವೆಲ್ಗೆ ಆಕ್ಷನ್ ಮಾಡಿದ್ರೆ ಅವ್ರು ತುಂಬ ಹೈಲೈಟ್ ಆಗ್ತಾರೆ ಈ ಸಿನಿಮಾದಲ್ಲಿ ಸರ್. ಸಖತ್ತಾಗಿ ಮಾಡೋರು ಸರ್. ನಮ್ಮ ಕಿಚ್ಚಾ ಬಾಸ್ ಕಾಣಿಸ್ತಾರೆ ಸಾರ್, ಅಂದರೆ ಅವ್ರು ಕಾಣಿಸಿರೋದು 5 ನಿಮಿಷ ಸರ್, ಹೈಲೈಟ್ ಆಗಿದೆ ಸರ್ ಅವ್ರ ಸೀನ್ಸು. ಅಬ್ಬಾ, ಅವ್ರು ತಿರ್ಸೋಂಥ ನನಗೇನು ಇಷ್ಟ ಆಯ್ತು ಅಂದರೆ ಅವ್ರು ತಿರ್ಸೋಂಥ ಆ ಫಿಂಗರ್ಸ್ ಆಗಿರ್ಬೋದು, ಅವ್ರು ಮಾತಾಡೋಂಥ ಆ ವಿಲನ್ ವಾಯ್ಸ್ ಆಗಿರ್ಬೋದು, ಮತ್ತು ಅವ್ರು ನೋಡೋಂಥ ಆ ಲುಕ್ ಆಗಿರ್ಬೋದು ಸರ್. ಲಾಸ್ಟಲ್ಲಿ ಕಾಣಿಸ್ತಾರೆ, ಇದು ನಮಗೊಂಥರ ಫುಲ್ಲು ಹಬ್ಬ ಅಂತೇಳಿ ಹೇಳ್ಬೋದು ಸರ್. ಸರ್ ಸೆಕೆಂಡಿಗೆ ನಾನು ವೆಯ್ಟಿಂಗಲ್ಲಿದ್ದೀನಿ. ಯಾಕಂದರೆ ಯಾವುದೇ ಮೂವಿ ನಾನು ಪಾರ್ಟ್ 2 ಮಾಡ್ತಾರೆ ಅಂತಂದರೆ ನಾನು ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಾಯಿಲ್ಲ. ಬಟ್ ಈ ಮೂವಿಗೆ ಪಾರ್ಟ್ 2 ನಾನು ಕಾಯ್ತಾಯಿದ್ದೀನಿ. ಪ್ರೇಮಣ ಯಾರೂ ಮಾಡೋಕ್ಕಾಗಲ್ಲ, ನಿಮ್ಮ ಥರ ಸೇಮ್ ಟು ಸೇಮ್ ಅಣ್ಣ, ಜಲ್ದಿ ಮಾಡೋಣ, ಲೇಟ್ ಮಾಡಬೇಡ. ಐ ಆಮ್ ವೆಯ್ಟಿಂಗ್ ಸರ್. ಮತ್ತು ಲಾಂಗ್ ಹಿಡಿದ್ರೆ ಸರ್ ಬೇರೆ ಲೆವೆಲ್ ಸರ್. ಅವ್ರದ್ದೇ ಒಂದು ಸ್ಟೈಲು, ಧ್ರುವ ಬಾಸ್ದೇ ಒಂದು ಸ್ಟೈಲ್ ಸರ್. ಸರ್ ಅವರು ಈಗ ಇದಕ್ಕಿಂತ ಮುಂಚೆ ಲಾಂಗ್ ಇಟ್ಕೊಂಡು ಕರಿಯ ಅವ್ರದ್ದು ಡಿ ಬಾಸ್ ಅವ್ರು ಕರಿಯ ಮಾಡಿದ್ರೆ ಅದು ಬೇರೆ ಲೆವೆಲ್ ಆಗಿದೆ. ಮತ್ತು ಜೋಗಿ ನಮ್ಮ ಯಾಟ್ರಿಕ್ ಇರೋ ಶಿವಣ್ಣಂಗೆ ಆ ಜೋಗಿ ಫಿಲ್ಮ್ ಅದು ಬೇರೆ ಲೆವೆಲ್ ಆಗಿದೆ. ಫಾರ್ ದ ಫಸ್ಟ್ ಟೈಮ್ ಅವರು 3ನೇ ಮೂವಿ ಲಾಂಗ್ ಇಟ್ಕೊಂಡು ಮಾಡಿದ್ದಾರೆ ಸರ್. ರೌಡಿಸಮ್ಗೆ ನಮ್ಮ ಕರ್ನಾಟಕದಲ್ಲಿ ಲಾಂಗ್ ಸಿಂಬಲ್ಲು, ಅದನ್ನು ಎಲ್ಲರೂ ಮಾಡೋಕ್ಕಾಗಲ್ಲ ಸರ್. ಆ ಪ್ರೇಮ ಅದನ್ನು ಯಾವ ಲೆವೆಲ್ಗೆ ಹಿಡಿಸ್ತಾರಂದರೆ ಬಾ ಹಿಡಿದಿರೋದು ಫ್ಯಾಮ್ಲಿಗೋಸ್ಕರ ಅದು ಬೇರೆ ಲೆವೆಲ್ ಕಾಣಿಸುತ್ತೆ. ಓಕೆನಾ, ಆ ಏನು ಪ್ರೇಸಿಗಾಗಿ. ಬಟ್ ಅದು ಸರ್ ಫೈಟ್ಸು ಅಷ್ಟೇ ಪಾಪ ಏನು ಸರ್ ಆ ಡಿಫ್ರೆಂಟಲ್ಲಿ ಮಸ್ತಾಗಿ ಹೊಡೆದ್ರೆ. ಆ ಬಾಡಿ ಲ್ಯಾಂಗ್ವೇಜ್ ಸಖತ್ತಾಗಿದೆ ಆ ಫೈಟಿಂಗ್ಗಳಿಗೆ. ಮತ್ತು ಧ್ರುವ ಸರ್ಜಾ ಅವರು ಏನು ಕಾಸ್ಟ್ಯೂಮ್ಸ್ ಏನು ಓವರ್ ಬಳಸಿಲ್ಲ, ಹೈಲೈಟ್ ಆಗಿದೆ ಸರ್. ಸರ್ ಇದರಲ್ಲಿ ಅವರು ಬ್ರದರ್ ಸೆಂಟಿಮೆಂಟ್ ಹೆಚ್ಚಾಗಿಟ್ಟಿದ್ದಾರೆ. ಇದರಲ್ಲಿ ಮದರ್ ಸೆಂಟಿಮೆಂಟ್ ಇಲ್ಲ, ಬ್ರದರ್ ಸೆಂಟಿಮೆಂಟ್ ಹೆಚ್ಚಾಗಿ ಇಟ್ಟಿದ್ದಾರೆ, ಲವರ್ ಸೆಂಟಿಮೆಂಟ್ ಹೆಚ್ಚಾಗಿಟ್ಟಿದ್ದಾರೆ. ಓಕೆನಾ, ಇದ್ರ ಜೊತೆಗೆ ಫ್ಯಾಮಿಲಿ ಹೇಳ್ಕೊಂಡು ಹೋಗುತ್ತೆ. ಬಟ್ ಪಾರ್ಟ್ 2ಗೆ ಐ ಆಮ್ ವೇಟಿಂಗ್ ಸರ್. ಸರ್ ಅಣ್ಣ ಫಸ್ಟ್ ಟೈಮ್ ಮಚ್ಚಿಡ್ದೇವನೇ ಅಪ್ಪಿ ತಪ್ಪಿ ಕೈಯ ಕಾಲ ಹೋಗಿ ಜೀವ ಉಳ್ಕೊಂಬಿಟ್ರೆ ನಿಮ್ಮ ಎತ್ತೋರ್ಗೆ ತಪ್ಪಾಯ್ತು ಅಂತ ಹೇಳ್ಬಿಡೋಣ ಸರ್. ಶಿವನೇ ನಿನ್ನಾಟ ಬಲ್ಲೋರು, ಶಿವನೇ ನಿನ್ನಾಟ ಬಲ್ಲೋರು, ಶಿವನೇ ನಿನ್ನಾಟ ಬಲ್ಲೋರು ಯಾರೋ, ವರ್ಣ ನಿನ್ನಾಟ ಬಲ್ಲೋರು ಯಾರೋ. ಜೈ ಪ್ರೇಮ್, ಜೈ ಧ್ರುವ ಸರ್ಜಾ, ಜೈ ವೀರಾಂಜನೇಯ. ಧ್ರುವ ಸರ್ಜಾ ಬೇರೆ ಲೆವೆಲ್ ಕೊಟ್ಟೋದು ಸರ್. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.